ಎಲ್ರಿಗೂ ನಮಸ್ಕಾರ. ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಶಿವರಾತ್ರಿ ಹಬ್ಬ ಹತ್ತಿರದಲ್ಲೇ ಇದೆ, ಅದಕ್ಕೆ ಪೂಜೆಗೆ ಸಿದ್ಧತೆ ಯಾವ ಥರ ಮಾಡ್ಕೋಬೋದು, ಮತ್ತು ಉಪವಾಸ ಇರುವಂಥ ಕ್ರಮ ಏನು, ಮತ್ತು ನೈವೇದ್ಯ ಏನೇನು ಇಡ್ಬೋದು. ಕೆಲವರು ನೀರಾಹಾರಿಯಾಗಿ ಉಪವಾಸವನ್ನು ಮಾಡ್ತಾರೆ, ಅಂದರೆ ಒಂದು ತೊಟ್ಟನ್ನು ನೀರನ್ನು ಸಹ ಕುಡಿದಂಗೆ ಉಪವಾಸ ಮಾಡೋದು ಮತ್ತು ಜಾಗರಣೆ ಮಾಡೋದು, ಈ ಥರನೂ ಶಿವರಾತ್ರಿ ಹಬ್ಬನ ಆಚರಣೆ ಮಾಡ್ತಾರೆ. ಬನ್ನಿ ಇವಾಗ ಈ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬದ ಆಚರಣೆ, ಉಪವಾಸ ಮತ್ತು ನೈವೇದ್ಯ ಮತ್ತು ಜಾಗರಣೆ ಇದಿಷ್ಟನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಶಿವರಾತ್ರಿ ಈ ದಿನದಂದು ಕೈಲಾಸವಾಸ ಪರಶಿವನನ್ನು ಕೋಟಿ ಕೋಟಿ ಜನರು ಭಜಿಸಿ ಪೂಜೆ ಮಾಡ್ತಾರೆ. ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷ ಬಹುಳ ಚತುರ್ದಶಿಯಂದು ಬರುವ ಶಿವರಾತ್ರಿಯ ದಿನ ಭಕ್ತಾದಿಗಳು ಶಂಭೋ ಶಂಕರನನ್ನು ನೆನೆದು ಪುನೀತರಾಗ್ತಾರೆ. ಮಹಾಶಿವರಾತ್ರಿ ಅಂದರೆ ತುಂಬನೇ ಸಂಭ್ರಮದ ಹಬ್ಬ. ಗೊತ್ತಿಲ್ಲದೂ ಕೂಡ ಈ ದಿನ ಉಪವಾಸ ಮತ್ತು ಜಾಗರಣೆ ಮಾಡಿದರೆ ಭಗವಂತ ಸ್ವೀಕರಿಸಿ ಅದಕ್ಕೆ ತಕ್ಕಂತೆ ಫಲಗಳನ್ನು ಕೊಡ್ತಾರೆ. ಇದಕ್ಕೆ ಹಿಂದಿನ ಕಾಲದ ಕಥೆಗಳನ್ನು ನೀವು ಕೇಳಿರ್ತೀರ. ಬೇಡರ ಕಣ್ಣಪ್ಪ, ಕುಬೇರನ ಕಥೆ ಆಗಿರ್ಬೋದು. ಬ್ರಹ್ಮ ಮತ್ತು ವಿಷ್ಣು ಆದಿ ಮತ್ತು ಅಂತ್ಯನ ಹುಡುಕಿ ಬರೋದಕ್ಕೆ ಹೋಗ್ತಾರೆ. ಅದು ಒಂದು ಕಂಬದ ರೀತಿಯಲ್ಲಿ ಶಿವಲಿಂಗ ಉದ್ಭವ ಆಗುತ್ತೆ. ಅದೇ ಅಂತ್ಯನ ಹುಡುಕಿ ಹೋಗೋದಕ್ಕೆ ಈ ಕಥೆನೂ ಕೂಡ ನೀವು ಕೇಳಿರ್ತೀರ. ಈ ಥರ ಒಂದು ಬೆಳಕಿನ ಸ್ತಂಭ ಉದ್ಭವ ಆಗೋದು ಕೂಡ ಶಿವರಾತ್ರಿಯ ದಿನ ಅಂತಾರೆ. ಅಲ್ಲದೆ ಈ ದಿನ ಗಿರಿಜಾ ಕಲ್ಯಾಣೋತ್ಸವ ಕೂಡ ನಡೆಯುತ್ತೆ, ಅಂದರೆ ದೈವಿಕ ವಿವಾಹ ಆದಂತಹ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಇನ್ನು ಶಿವರಾತ್ರಿ ಹಬ್ಬದ ದಿನ ಶಿವನನ್ನು ಪೂಜಿಸೋದ್ರಿಂದ ಕರುಣಾಮಯಿಯಾದ ಶಿವನು ಸರ್ವರನ್ನು ಅನುಗ್ರಹಿಸ್ತಾನೆ ಎಂಬ ನಂಬಿಕೆ ಇದೆ. ಬೇಡರ ಕಣ್ಣಪ್ಪನು ಶಿವನನ್ನು ಪೂಜಿಸೋದ್ರಿಂದ ಅವನನ್ನು ಅನುಗ್ರಹಿಸಿ ಮುಕ್ತಿ ಮಾರ್ಗ ತೋರಿಸಿದನು ಈ ಶಿವ. ಪ್ರತಿ ವರ್ಷದ ಶಿವರಾತ್ರಿಯ ಸಮಯದಲ್ಲಿ ಶಿವನು ಪಾರ್ವತಿಯ ಜೊತೆಯಲ್ಲಿ ಭೂಮಿಗೆ ಆಗಮಿಸ್ತಾರೆ, ಭೂ ಸಂಚಾರ ಮಾಡ್ತಾರೆ, ಎಲ್ಲ ಸ್ಥಾವರ ಜಂಗಮ ಲಿಂಗಗಳಲ್ಲಿ ಸಂಕ್ರಮಣಗೊಳ್ತಾರೆ. ಹೀಗಾಗಿ ಶಿವರಾತ್ರಿಯ ಶಿವನನ್ನು ಯಾರು ಪೂಜಿಸುವರೋ ಅವರ ಪಾಪಗಳು ಪರಿಹಾರ ಆಗುತ್ತವೆ ಎಂದು ಸ್ವತಃ ಶಿವನೇ ತಿಳಿಸಿದ್ದಾನೆ ಎಂಬ ನಂಬಿಕೆ ಇದೆ, ಮತ್ತು ಶಾಸ್ತ್ರನೂ ಕೂಡ ಇದೆ. ಇನ್ನು ಈ ದಿನ ಉಪವಾಸ ಮಾಡೋರು, ಶಕ್ತಿ ಇರೋರು ನೀರಾಹಾರಿಯಾಗಿ ಉಪವಾಸ ಮಾಡ್ಕೋಬೋದು. ಆಗಲ್ಲ ಅನ್ನೋರು, ಆರೋಗ್ಯ ಸಮಸ್ಯೆ ಇರೋರು ಹಾಲು ಹಣ್ಣು ತಿಂದು ಉಪವಾಸ ಮಾಡ್ಕೋಬೋದು. ಅಥವಾ ನಾವು ಊಟ ಮಾಡ್ತೀವಿ ಅಂದರೆ ತಿಂಡಿ ಮಾಡಿ ಫಲಹಾರ ರೀತಿಲಿ ತಿಂತೀವಿ ಅನ್ನೋರಾದರೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಅನ್ನ ಇದನ್ನು ಬಳಸಬಾರ್ದು. ಈ ದಿನದ ಅಡುಗೆನಲ್ಲಿ ಬೇರೆ ಅವಲಕ್ಕಿ ಆಗಿರ್ಬೋದು, ಗೋಧಿ ಪದಾರ್ಥದ ಉಪ್ಪಿಟ್ಟಾಗಿರ್ಬೋದು, ಇದನ್ನು ನೀವು ಮಾಡಿ ತಿನ್ಕೋಬೋದು. ಆದರೆ ಉಪವಾಸ ಮಾಡಿದ್ರೆ ತುಂಬಾ ಒಳ್ಳೆಯದು. ಮಾಡೋರು ಆ ದಿನ ಬೆಳಗಿನಿಂದ ಶುರು ಮಾಡಿ ಮಾರನೇ ದಿನ ಬೆಳಗ್ಗೆ ಮತ್ತೆ ಸ್ನಾನ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಏನಾದರೂ ತಿಂದು ಉಪವಾಸವನ್ನು ಬಿಡ್ಬೋದು. ಕರುಣಾಮಯಿಯಾದ ಶಿವನನ್ನು ಭಕ್ತಿಪೂರ್ವಕವಾಗಿ ಯಾರೇ ಪೂಜಿಸಿದ್ರೂ ಕೂಡ ಅವರನ್ನು ಅನುಗ್ರಹಿಸ್ತಾರೆ. ಹಿಂದು ಮುಂದು ನೋಡದೆ ಅವರಿಗೆ ಬೇಡಿದ ವರಗಳನ್ನು ನೀಡ್ತಾರೆ. ಭಕ್ತಿಗೆ ಬೇಗ ಮರುಳಾಗುವ ಶಿವ ತನ್ನ ಭಕ್ತರಿಗೆ ಬೇಡಿದ ವರವನ್ನು ನೀಡೋದ್ರ ಮೂಲಕ ಎಷ್ಟೋ ಸಲ ಸಂಕಟಕ್ಕೆ ಸಿಲುಕಿದ್ದಾರೆ ಅಂತ ಶಾಸ್ತ್ರ ಇದೆ. ಆದರೆ ಎಂಥದ್ದೇ ಸಂಕಟವಿದ್ರೂ ಕೂಡ ಶಿವ ಭಕ್ತರನ್ನು ಸದಾ ಅನುಗ್ರಹಿಸ್ತಲೇ ಇರ್ತಾರೆ. ಅದಕ್ಕೆ ಶಿವಭಕ್ತನಿಗೆ ನರಕ ಇಲ್ಲ ಅನ್ನೋ ಮಾತಿದೆ. ನಾವು ಏಕಾದಶಿ ಉಪವಾಸವನ್ನು ಯಾವ ರೀತಿ ಮಾಡ್ತಿರೋ ಅದೇ ರೀತಿಯೇ ಮಾಡಬೇಕು ಈ ಶಿವರಾತ್ರಿ ಹಬ್ಬನ. ಅದರಲ್ಲೂ ಇದ್ರ ಜೊತೆ ಜಾಗರಣೆ ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದು. ಆ ಜಾಗರಣೆ ಹೆಸರಲ್ಲಿ ಯಾವುದೇ ಥರ ತಪ್ಪುಗಳನ್ನು ಮಾಡಬೇಡಿ. ಅದರಲ್ಲೂ ಗಂಡ್ಮಕ್ಳು ಜೂಜಾಡೋದು, ಇಸ್ಪೀಟ್ ಆಡೋದು ಮತ್ತು ಇನ್ನೂ ಏನೇನೋ ಮಾಡ್ತಾರೆ ಆ ದಿನ ರಾತ್ರಿ ಹೊತ್ತು. ಅದಕ್ಕೋಸ್ಕರ ದಯವಿಟ್ಟು ಆ ರೀತಿಯೆಲ್ಲ ತಪ್ಪುಗಳನ್ನು ಮಾಡಬೇಡಿ. ನಾವು ಯಾವ ಥರ ಇರ್ತೀವೋ ಅದೇ ಥರನೇ ನಮಗೆ ಫಲ ದೊರಕುತ್ತೆ. ಜಾಗರಣೆ ಇಲ್ಲ ಅಂದರೂ ಪರವಾಗಿಲ್ಲ, ನಿದ್ರೆ ಮಾಡಿದ್ರೂ ಪರವಾಗಿಲ್ಲ, ದಯವಿಟ್ಟು ಆ ದಿನ ಈ ಥರ ಕೆಟ್ಟ ಕೆಲಸಗಳನ್ನು ಮಾಡಬೇಡಿ. ಈ ಉಪವಾಸ ಮಾಡೋದು ಎಂದರೆ ದೇವರಿಗೆ ಹತ್ತಿರ ಆಗೋದು ಅಂತ ಅರ್ಥ, ದೇವರ ಬಗ್ಗೆ ಚಿಂತನೆ ಮಾಡೋದು ಅಂತ ಅರ್ಥ. ಹೀಗೆ ಆತನ ಧ್ಯಾನದಲ್ಲಿ ಇರುವಾಗ ಊಟ ತಿಂಡಿ ಕಡೆ ನಮಗೆ ಗಮನ ಹೋಗೋದಿಲ್ಲ. ಇವಾಗ ಪೂಜೆಗೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋಣ. ಇದೇ ಫೆಬ್ರವರಿ ಅಂದರೆ 2025 ಬುಧವಾರ 26ನೇ ತಾರೀಕು ಮಹಾಶಿವರಾತ್ರಿ ಹಬ್ಬ ಪ್ರತಿಯೊಬ್ಬರು ಕೂಡ ತುಂಬಾ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ಬುಧವಾರ ಶಿವರಾತ್ರಿ ಇರೋದ್ರಿಂದ ನೀವು ಶನಿವಾರ ಅಥವಾ ಭಾನುವಾರದಿಂದಲೇ ಮನೇನ ಕ್ಲೀನ್ ಮಾಡಿಟ್ಕೊಳ್ಳಿ. ಮತ್ತು ದೇವರ ಮನೆಯೂ ಅಷ್ಟೇ ಹಸುವಿನ ಗಂಜಲ ತಂದು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಹಬ್ಬದ ತಯಾರಿನ ಮಾಡ್ಕೋಬೋದು. ನೀವು ಯಾವಾಗ ಮನೆ ಒರೆಸ್ತೀರೋ ಆ ಟೈಮಲ್ಲಿ ಗಂಜಲನೂ ಕೂಡ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿದರೂ ಕೂಡ ನೀವೇನು ಮನೆ ಒರೆಸ್ಬೇಕಾದ್ರೆ ನೀರನ್ನ ಬಳಸ್ತೀರಾ ಆ ನೀರಿಗೂ ಕೂಡ ಗಂಜಲನ್ನು ಹಾಕ್ಕೊಂಬಿಟ್ಟು ಮನೆಯೆಲ್ಲ ಸಾರಿಸ್ಕೊಳ್ಳಿ. ಬರೀ ಮನೆ ಒಳಗಡೆನೇ ಅಷ್ಟೇ ಅಲ್ಲ, ನೀವು ಬಾಗಿಲು ತೊಳಿಬೇಕಾದ್ರೆ ಅಂದರೆ ಹೊರಗಡೆನೂ ಕೂಡ ಗಂಜಲನ್ನು ಪ್ರೋಕ್ಷಣೆ ಮಾಡಿ. ಯಾವುದೇ ಕೆಟ್ಟ ಶಕ್ತಿನೂ ಕೂಡ ನಿಮ್ಮ ಮನೆ ಒಳಗಡೆ ಕಾಲಿಡೋದಕ್ಕೂ ಧೈರ್ಯ ಮಾಡಲ್ಲ.
ಇನ್ನು ಈ ಶಿವ ಪೂಜೆಗೆ ಬೇಕಾಗಿರುವ ಅತಿ ಮುಖ್ಯವಾಗಿ ಬಿಲ್ಪತ್ರೆ ಮತ್ತು ವಿಭೂತಿ ಮತ್ತು ತುಂಬೆ ಹೂವು, ಇದು ತುಂಬಾ ಶ್ರೇಷ್ಠ. ಶಿವನ ಅಭಿಷೇಕಕ್ಕೆ, ಪಂಚಾಮೃತ ಅಭಿಷೇಕಕ್ಕೆ ಹಾಲು, ಮೊಸರು, ತುಪ್ಪ ಅಥವಾ ಜೇನುತುಪ್ಪ, ಸಕ್ಕರೆ ಇಲ್ಲ ಕಲ್ಲು ಸಕ್ಕರೆ, ಹಾಗೆ ಹಣ್ಣುಗಳು, ಯಾವುದಾದ್ರೂ 5 ಪದಾರ್ಥಗಳನ್ನು ಮಿಕ್ಸ್ ಮಾಡಿ ಅಭಿಷೇಕನ ಮಾಡ್ಕೊಳ್ಳಿ. ಬಿಲ್ವದ ಎಲೆ ಹೃದಯವನ್ನು ಹೋಲುತ್ತೆ ಮತ್ತು ಲಿಂಗ ಪರಮಾತ್ಮನ ಪ್ರತೀಕ ಅಂತ ಹೇಳ್ತಾರೆ. ಆದ್ದರಿಂದನೇ ಇವೆರಡರ ಜೊತೆಗೂಡಿಕೆ ಆತ್ಮ ಪರಮಾತ್ಮಗಳ ಮಿಲನ ಆಗುತ್ತೆ ಅಂತ ಹೇಳ್ತಾರೆ. ರಾತ್ರಿಯು ಅಜ್ಞಾನದ ಸಂಕೇತ ಮತ್ತು ಆ ವೇಳೆಯಲ್ಲಿ ನಿದ್ರೆ ಮಾಡದೆ ಎಚ್ಚರವಾಗಿರುವುದು ತಿಳುವಳಿಕೆಯ ಕಡೆಗೆ ಹೋಗುತ್ತಿರುವ ಸಂಕೇತ ಅಂತ ಹೇಳ್ತಾರೆ. ಹೀಗೆ ಶಿವರಾತ್ರಿಯ ರಾತ್ರಿ ಜಾಗರಣೆ ಮಾಡುವುದು ಮೋಕ್ಷದ ಕಡೆಗೆ ಹೋಗೋದು ಎಂದು ತತ್ವಗಳು ಹೇಳುತ್ತೆ. ಕೆಲವರು ಶಿವನಿಗೆ ವಸ್ತ್ರಾಧಾರಣೆ ಮಾಡ್ತಾರೆ. ಕೆಂಪು ಕಾಟನ್ ವಸ್ತುಗಳು ಗಂದಿಗೆ ಅಂಗಡಿನಲ್ಲಿ ಸಿಗುತ್ತೆ, ಅದನ್ನು ತೊಗೊಂಬಂದ್ಬಿಟ್ಟು ನೀವು ವಸ್ತ್ರಾಧಾರಣೆ ಮಾಡ್ಕೋಬೋದು. ಚಿಕ್ಕ ಚಿಕ್ಕ ಕಾಟನ್ ಪೀಸ್ಗಳೇ ಸಿಗುತ್ತೆ ಕೆಂಪು ಬಣ್ಣದ್ದು, ಅದನ್ನು ತಂದು ಇಟ್ಕೋಬೋದು. ನೀವೆಲ್ಲ ದೇವರುಗಳಿಗೂ ಕೂಡ ಧರಿಸ್ಕೋಬೋದು. ಹಬ್ಬದ ದಿನ ಸೂರ್ಯೋದಯಕ್ಕಿಂತ ಮುಂಚೆನೇ ಎದ್ದು ಮನೆಯನ್ನೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ಇಟ್ಕೊಂಡು ಬಾಗಿಲು ತೊಳೆದು ರಂಗೋಲಿ ಹಾಕಿ ತಲೆಗೆ ಸ್ನಾನ ಮಾಡಿ ಆದಷ್ಟು ಬಿಳಿ ಅಥವಾ ಕೇಸರಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು. ಮಡಿ ಬಟ್ಟೆನ ಧರಿಸಿ ಯಥಾಶಕ್ತಿ ಪೂಜಾ ಸಿದ್ಧತೆಗಳನ್ನು ಮಾಡ್ಕೋಬೇಕು. ಮತ್ತು ನೀವು ಸ್ನಾನ ಆದಮೇಲೆ ಆ ಕ್ಷಣದಿಂದಲೇ ಉಪವಾಸ ವ್ರತವನ್ನು ಮಾಡಬೇಕು. ಇನ್ನು ಶಿವರಾತ್ರಿ ಹಬ್ಬದ ದಿನ ಗಂಗಾ, ಬ್ರಹ್ಮಪುತ್ರ, ಕೃಷ್ಣ, ಕಾವೇರಿ, ತ್ರಿವೇಣಿ ಸಂಗಮ ಸೇರಿದಂತೆ ಪುಣ್ಯ ನದಿಗಳಲ್ಲೂ ಕೂಡ ಭಕ್ತರು ಸ್ನಾನ ಮಾಡ್ತಾರೆ. ಕೆಲವರು ಹಾಲು ಹಣ್ಣು ಸೇವಿಸಿ ಲಘು ಉಪಹಾರ ಸೇವಿಸಿದರೆ, ಇನ್ನು ಕೆಲವರು ದಿನವೀಡಿ ಏನನ್ನು ತಿಂದೇನೆ ನೀರನ್ನು ಕುಡಿದೇ ಉಪವಾಸ ಮಾಡ್ತಾರೆ. ಅಭಿಷೇಕ ಪ್ರಿಯ ಎಂದು ಖ್ಯಾತನಾದ ಶಿವನಿಗೆ ದಿನವೀಡಿ ದೇವಸ್ಥಾನದಲ್ಲಿ ಹಾಲು, ಜೇನುತುಪ್ಪ ಮತ್ತು ನೀರಿನ ಅಭಿಷೇಕ ನಡೆಯುತ್ತೆ. ಪ್ರತಿ 3 ಗಂಟೆಗೊಮ್ಮೆ ಶಿವಲಿಂಗಕ್ಕೆ ಅಭಿಷೇಕ ಮಾಡಲಾಗುತ್ತೆ. ಬಿಲ್ವಪತ್ರೆ, ತುಳಸಿ, ಶ್ರೀಗಂಧ, ಹಾಲು, ಜೇನುತುಪ್ಪಗಳಿಂದ ಅಭಿಷೇಕ ನಡೆಯುತ್ತೆ. ಉಪವಾಸ ಮಾಡೋರು ಕಂಪಲ್ಸರಿ ಜಾಗರಣೆ ಮಾಡಬೇಕಾ ಅಂದರೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಜಾಗರಣೆ ಮಾಡೋರಂತೂ ಮನೆಯಲ್ಲಿ ರಾತ್ರಿ ಇಡೀ 4 ಸಮಯದಲ್ಲೂ ಪೂಜೆ ಮಾಡಬೇಕು. ಯಾವ ಸಮಯದಲ್ಲಿ ಅಂದರೆ ಸಂಜೆ 6 ಗಂಟೆಗೆ ಒಂದು ಸಲ ಪೂಜೆ ಮಾಡ್ಕೋಬೇಕು. ಹಾಗೆ ರಾತ್ರಿ 9 ಗಂಟೆ 30 ನಿಮಿಷಕ್ಕೆ ಒಂದು ಸಲ ಪೂಜೆ ಮಾಡಬೇಕು. ಹಾಗೆ 3ನೇ ಸಲ ರಾತ್ರಿ 12:30 ನಿಮಿಷಕ್ಕೆ ಒಂದು ಸಲ ಪೂಜೆ ಮಾಡ್ಕೋಬೇಕು. ಅಂದರೆ 3ನೇ ಜಾವದ ಪೂಜೆ ಇರುತ್ತೆ. ನಂತರ 4ನೇ ಜಾವದ ಪೂಜೆ ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 3 ಗಂಟೆ 40 ನಿಮಿಷಕ್ಕೆ ಪೂಜೆನ ಮಾಡಬೇಕು. ಈ ಥರ ಜಾಗರಣೆ ಮಾಡೋರು ಮನೆಯಲ್ಲೂ ಕೂಡ ಈ 4 ಜಾವದಲ್ಲೂ ಪೂಜೆ ಮಾಡ್ಕೋಬೇಕು. ಶಿವರಾತ್ರಿ ಹಬ್ಬ ಅಂದ್ರೆ ಶಿವನಿಗೆ ಅಭಿಷೇಕ, ಬಿಲ್ಪತ್ರೆ ಅರ್ಚನೆ, ಉಪವಾಸ, ಜಾಗರಣೆ ಮಾಡೋದು, ದೇವಸ್ಥಾನ ಸುತ್ತೋದು, ಬೆಳಗ್ಗೆ 12 ಗಂಟೆವರೆಗೂ ಕೂಡ ಪೂಜೆ ಮಾಡ್ಕೋಬೋದು. ಅದರಲ್ಲೂ ವಿಶೇಷವಾಗಿ ಅಂದರೆ 11 ಗಂಟೆ 11 ನಿಮಿಷದ ಸಮಯ ಬೆಳಗ್ಗೆ ನಿಧಾನವಾಗಿ ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ಸರಿಯಾಗಿ 11 ಗಂಟೆ 11 ನಿಮಿಷಕ್ಕೆ ದೇವರ ದೀಪನ ಹಚ್ಕೊಳ್ಳಿ. ಇಲ್ಲ ನೀವು ಬೇಗ ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಸರಿಯಾಗಿ 11 ಗಂಟೆ 11 ನಿಮಿಷಕ್ಕೆ ನೀವು ಪೂಜೆನ ಮುಗಿಸ್ಕೋಬೋದು. ಈ ರೀತಿಯೂ ಕೂಡ ಮಾಡ್ಕೋಬೋದು. ಬೆಳಗ್ಗೆ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳಿ. ಗಣೇಶನ ಪ್ರಾರ್ಥನೆ ಮಾಡ್ತಾ ಪೂಜೆಗೆ ಶುರು ಮಾಡ್ಕೊಳ್ಳಿ. ಹಬ್ಬದ ದಿನ 2 ತುಪ್ಪದ ದೀಪಗಳನ್ನು ಹಚ್ಚಲೇಬೇಕು. ಯಾರಾದರೂ ಶಿವಲಿಂಗನ ಮನೆಯಲ್ಲಿ ಇಟ್ಕೊಂಡಿದ್ದೀರಾ ಅಭಿಷೇಕವನ್ನು ಮಾಡ್ಕೋಬೋದು. ಮತ್ತು ಶುದ್ಧವಾದ ನೀರಿನಿಂದ ತೊಳೆದು ವಿಭೂತಿನ ಹಚ್ಚಿ ಒಂದು ಪೀಠದ ಮೇಲಿಟ್ಟು ರುದ್ರಾಕ್ಷಿ ಮಾಲೆ ಇದ್ದರೆ ಅದನ್ನು ಧಾರಣೆ ಮಾಡಿ, ಇಲ್ಲ ಅಂದರೆ ಗ್ರಂಥಿಗೆ ಅಂಗಡಿನಲ್ಲಿ ಕೆಂಪು ವಸ್ತ್ರಗಳು ಸಿಗುತ್ತೆ, ಅದನ್ನು ತಗೊಂಡು ಬಂದು ಆ ದಿನ ಶಿವಲಿಂಗಕ್ಕೆ ಧರಿಸ್ಬೋದು. ಆಮೇಲೆ ನಿಮ್ಮ ಪೂಜೆನ ಶುರು ಮಾಡ್ಕೊಳ್ಳಿ. ಶಿವಲಿಂಗದ ಮುಂದೆ ಅಕ್ಕಿ ಹಿಟ್ಟಿನ ದೀಪ ಅಥವಾ ತಂಬಿಟ್ಟಿನ ದೀಪ ಆ ದಿನ ಮಾಡಿ ಹಚ್ಬೋದು. 11 ದೀಪಗಳನ್ನು ಹಚ್ಚಬೇಕು. ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಂಡ್ಬಿಟ್ಟು ದೀಪದ ರೀತಿಲಿ ಮಾಡಿ ಹಚ್ಕೋಬೇಕು. ತುಪ್ಪ ಹಾಕ್ಬಿಟ್ಟು ಬತ್ತಿಗಳನ್ನು ಹಾಕಿ ದೀಪ ಹಚ್ಚಿ. ಮಾರನೇ ದಿನ ಆ ಒಂದು ತಂಬಿಟ್ಟನ್ನು ದೀಪಗಳನ್ನು ಹಸುವಿಗೆ ಆದರೂ ತಿನ್ನಿಸ್ಬೋದು, ಇಲ್ಲ ಮನೆಯವರೆಲ್ಲ ಪ್ರಸಾದವಾಗಿ ಕೂಡ ತಗೋಬೋದು. ಅಕ್ಕಿ ಹಿಟ್ಟು ಬೆಲ್ಲನ ಸೇರಿಸಿ ದೀಪಗಳನ್ನು ಮಾಡ್ಕೋಬೋದು. ಕೆಲವರು ಮಾಡೋದಕ್ಕೆ ಬರಲ್ಲ ಅನ್ನೋರು ಬೆಲ್ಲದ ದೀಪಾರಾಧನೆ ಕೂಡ ಮಾಡ್ಕೋಬೋದು, ಅಥವಾ ಮಣ್ಣಿನ ದೀಪಗಳನ್ನು ಕೂಡ ಹಚ್ಬೋದು. 11 ಅಥವಾ 2 ದೀಪಗಳನ್ನು ಕೂಡ ಹಚ್ಕೋಬೋದು. ಹಾಗೆ ಬಿಲ್ಪತ್ರೆಯಿಂದ ಶಿವನ ಅಷ್ಟೋತ್ತರನ ಹೇಳ್ಕೊಳ್ಳಿ. ಸಾಧ್ಯವಾದರೆ ಇನ್ನೂ ಸಮಯ ಇದ್ದರೆ ಸಂಜೆ 6 ಗಂಟೆ 15 ನಿಮಿಷಕ್ಕೆ ಕೈಕಾಲು ಮುಖ ತೊಳ್ಕೊಂಬಿಟ್ಟು ದೀಪ ಹಚ್ಚಿ, ಆದರೆ ಶಿವನ ಸಹಸ್ರನಾಮವನ್ನು ಹೇಳ್ಕೊಳ್ಬೇಕು. ಎಷ್ಟು ಒಳ್ಳೆಯದು ಅಂದರೆ ತುಂಬ ಬೇಗ, ಅಂದರೆ ಭಕ್ತಿಗೆ ಬೇಗ ಕರಗುವ ದೈವ ಅಂತಲೇ ಹೇಳ್ಬೋದು ಈ ಶಿವ. ಇಲ್ಲ ಓಂ ನಮಃ ಶಿವಾಯ, ಹರ ಹರ ಮಹಾದೇವ, ಶಂಭೋ ಶಂಕರ, ಈ ಥರನೂ ಕೂಡ ನೀವು 108 ಸಲ ಪಠನೆ ಮಾಡ್ಬೋದು. ಮಾಡುವಾಗ ಬಿಲ್ಪತ್ರೆಯಿಂದ ಅರ್ಚನೆ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ನಾವು ಶಿವನನ್ನು ಎಷ್ಟು ಆರಾಧನೆ ಮಾಡ್ತೀವೋ, ಏನೇ ಬೇಡಿದ್ರೂ ಕೂಡ ಅದು ಬೇಗನೆ ಶಿವ ಒಲಿದು ಕೊಡ್ತಾರೆ. ಶಿವನ ಸಹಸ್ರನಾಮ ಅಂದರೆ 1008 ನಾಮಗಳಿರುತ್ತೆ. ಅದನ್ನು ಬಿಲ್ಪತ್ರೆಯಿಂದ ಹೇಳ್ತಾ ಅರ್ಚನೆ ಮಾಡ್ಕೋಬೇಕಾಗುತ್ತೆ.
ಶಿವರಾತ್ರಿ ಹಬ್ಬದ ದಿನ ತಪ್ಪದೆ ಸಂಜೆ ಸಹಸ್ರನಾಮವನ್ನು ಓದ್ಕೊಳ್ಳಿ. ಎಷ್ಟೆಲ್ಲ ನಮ್ಮ ಜೀವನದಲ್ಲಿ ಒಳ್ಳೆ ಬದಲಾವಣೆ ಆಗುತ್ತೆ ಗೊತ್ತಾ. ಒಂದು 20 ನಿಮಿಷ ಆಗುತ್ತೆ ಅಷ್ಟೇ ಇದು ಓದೋದಕ್ಕೆ. ಮೊದಲನೇ ಬಾರಿ ಓದೋರಿಗೆ ಮಾತ್ರ ಸ್ವಲ್ಪ ನಿಧಾನ ಆಗ್ಬೋದು, ಅಭ್ಯಾಸ ಇರೋರಿಗೆ 20 ನಿಮಿಷ ಸಾಕಾಗುತ್ತೆ. ಈ ಶಿವರಾತ್ರಿ ಹಬ್ಬದ ದಿನ ಈ ಒಂದು ಶಿವ ಸಹಸ್ರನಾಮವನ್ನು ಹೇಳೋದಕ್ಕೆ ಶುರು ಮಾಡಿ. ಹಾಗೆ ಉಪವಾಸ ಜಾಗರಣೆ ಎಲ್ಲ ಮಾಡಬೇಕು ಅಂದ್ಕೊಂಡಿದ್ರೆ, ಇದೇ ಮೊದಲನೇ ಬಾರಿ ಶುರು ಮಾಡ್ತಿರೋರು ಇದ್ದರೆ ಖಂಡಿತವಾಗ್ಲೂ ಶುರು ಮಾಡಿ. ಇನ್ನು ನಮ್ಮ ಮಲ್ಲೇಶ್ವರಂನಲ್ಲಿ ಕಾಡು ಮಲ್ಲೇಶ್ವರ ದೇವಸ್ಥಾನದ ಹತ್ತಿರ ಶಿವರಾತ್ರಿ ಹಬ್ಬ ಆದ ಮಾರನೇ ದಿನ ತೇರಿರುತ್ತೆ. ಯಾರಿಗೆಲ್ಲ ಆಸಕ್ತಿ ಇದೆಯೋ, ಯಾರೆಲ್ಲ ಶಿವನನ್ನು ನೋಡಬೇಕು, ಕಣ್ತುಂಬಿಸ್ಕೋಬೇಕು ಅನ್ನೋರಿದ್ದರೆ ಶಿವರಾತ್ರಿ ಆದ ಮಾರನೇ ದಿನ ಮಲ್ಲೇಶ್ವರಂನಲ್ಲಿರುವ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಬಂದರೆ ಅಲ್ಲಿ ತೇರು ನಡೀತಾ ಇರುತ್ತೆ. ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರ್ತಾರೆ, ಅದನ್ನು ನೋಡ್ಬೋದು. ಈ ಶಿವರಾತ್ರಿ ಹಬ್ಬ ಆದ ಮಾರನೇ ದಿನ ಏನು ಕಾಡು ಮಲ್ಲೇಶ್ವರ ದೇವಸ್ಥಾನದ ಹತ್ತಿರ ತೇರಿರುತ್ತೆ, ಆ ತೇರಲ್ಲಿ ಪ್ರಸಾದನೂ ಕೂಡ ಇರುತ್ತೆ. ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಅವರದೇ ಆದಂಥ ಪ್ರಸಾದನ ಮಾಡಿ ಬಂದ ಸಾವಿರಾರು ಭಕ್ತಾದಿಗಳಿಗೆ ಪ್ರಸಾದನ ಹಂಚುತ್ತಾರೆ. ಅಂದರೆ ಟೊಮೆಟೊ ಬಾತು, ಚಿತ್ರಾನ್ನ, ಪಲಾವು, ಪಾನಕ, ಮಜ್ಜಿಗೆ, ಇನ್ನು ಮೊಸರನ್ನ, ಇನ್ನು ಅವ್ರಿಗೇನೇನು ಶಕ್ತಿ ಇದೆಯೋ ಆ ಶಕ್ತಿ ಪ್ರಕಾರ ಪ್ರಸಾದವನ್ನು ಬಂದವ್ರಿಗೆಲ್ಲ ಹಂಚ್ತಾ ಇರ್ತಾರೆ. ಸಾಧ್ಯವಾದರೆ ಆ ಒಂದು ವಿಡಿಯೋನೂ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ, ಎಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಅಂತ. ಓದಷ್ಟೂ ಕೂಡ ಮಾಡಿರೋದು ಕೂಡ ನನ್ನ ಚಾನಲಲ್ಲಿ ಇದೆ, ಒಂದ್ಸಲಿ ಅದನ್ನು ಚೆಕ್ ಮಾಡಿ ನೋಡಿ. ಇದಕ್ಕೋಸ್ಕರನೇ ನಾನು ಮುಂಚೆನೇ ಹೇಳ್ತಾ ಇದ್ದೀನಿ, ಯಾರಿಗೆಲ್ಲ ಸಮಯ ಇದೆ, ಆಸಕ್ತಿ ಇದೆ ಅನ್ನೋರು ಮಲ್ಲೇಶ್ವರಂನಲ್ಲಿರುವ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಬಂದರೆ ನೀವು ಆ ಶಿವನ ದರ್ಶನವನ್ನು ಮಾಡಿ ಪ್ರಸಾದನ ತಗೊಂಡು ಹೋಗ್ಬೋದು. ಇದಿಷ್ಟು ಕೂಡ ಶಿವರಾತ್ರಿ ಹಬ್ಬದ ಆಚರಣೆ, ಉಪವಾಸ ಜಾಗರಣೆ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಶಿವರಾತ್ರಿ ಹಬ್ಬದ ಅಂದರೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು.